ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಕುಂಭರಾಶಿಯ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ವೀಕ್ಷಕರೇ, ಕುಂಭರಾಶಿಯವರಿಗೆ ನೋಡಿ, ವಿಶೇಷ ದೈವ ಬಲದಿಂದ ಕೂಡಿರ್ತಕ್ಕಂಥ ಸಮಯ. ಈ ಜೂನ್ 1 ತಿಂಗಳು ನಿಮಗೆ ಎಲ್ಲ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ನಿಮ್ಮ ಕಷ್ಟ ಸಂಕೋಲೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಒಂದು ಸುಂದರವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಒಳ್ಳೆಯ ಸಮಯ ಬಂದಿದೆ ಹೇಳ್ತಕ್ಕಂಥದ್ದು. ಈ 30 ದಿನ ಏನಿದೆ ನಿಮಗೆ ಅದ್ಭುತವಾದಂತಹ ಯೋಗಗಳನ್ನು ಕೊಡುತ್ತೆ. ಆ ಯೋಗ ನಿಮ್ಮ ಜಾತಕದಲ್ಲಿಯೂ ಕೂಡ ಇದೆ ನೋಡಿ. ಒಂದು ರಾಜಯೋಗ, ಇನ್ನೊಂದು ಹಂಸಯೋಗ, ಇನ್ನೊಂದು ವಾಣಿ ಯೋಗ, ಮತ್ತು ಪಂಚಗ್ರಹ ಯೋಗ ಹೇಳ್ತಕ್ಕಂಥದ್ದು. ಇಂತಹ ಯೋಗ ನಿಮ್ಮ ಜಾತಕದಲ್ಲಿ ಇದ್ದೇ ಇದೆ. ಆದರೆ ಯಾವುದೋ ಒಂದು ರೀತಿಯ ದೋಷಗಳಿಂದ ಆ ಯೋಗ ನಿಮಗೆ ಫಲಪ್ರದವಾಗ್ತಾ ಇಲ್ಲ. ಹಾಗೆ ಇನ್ನು ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆಗೂ ಮೀರಿ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು. ಮೇಲಿಂದ ಮೇಲೆ ಬರ್ತಕ್ಕಂತಹ ಹಣದ ಒತ್ತಡಗಳು ಶಮನಗೊಳ್ಳುತ್ತೆ ನೋಡಿ. ಯಾವುದೋ ಒಂದು ದೊಡ್ಡ ಮಟ್ಟದ ವ್ಯವಹಾರವನ್ನು ನೀವು ಮಾಡಿಕೊಂಡಿದ್ದೀರಿ, ಅದರಲ್ಲಿಯೂ ಕೂಡ ಸಿಕ್ಕಾಕೊಂಡಿದ್ದೀರಿ. ಅನೇಕ ದಿನ, ತಿಂಗಳು, ವರ್ಷಗಳಿಂದ ಒದ್ದಾಡ್ತಾ ಇದ್ದೀರಿ. ಆದರೆ ಯಾವಾಗ ಹಣ ಬರುತ್ತೆ, ಯಾವಾಗ ನಿಮ್ಮ ಸಾಲ ಬಾಧೆಗಳನ್ನೆಲ್ಲ ಪರಿಹರಿಸ್ಕೊಳ್ತಕ್ಕಂಥದ್ದು, ಕೈ ಸಾಲ ಇರ್ಬೋದು, ಬ್ಯಾಂಕ್ ಸಾಲ ಇರ್ಬೋದು, ಇನ್ನಿತರದ ಸಾಲಗಳು ಯಾವಾಗ ಹೇಳ್ತಕ್ಕಂಥದ್ದು. ಹೀಗೆ ಈ ಮಾಸದಲ್ಲಿ ನಿಮ್ಮ ಜೀವನ ಸುಧಾರಣೆಯಾಗತ್ತೆ. ಹಾಗೆ ಅನೇಕ ದಿನಗಳಿಂದ ನಿಮ್ಮ ದಾಂಪತ್ಯದ ಜೀವನ ವಿರಸಗೊಂಡಿರುತ್ತೆ. ಗಂಡ ಹೆಂಡತಿ ಜೊತೆಗೆ ಮಾತನಾಡಲ್ಲ, ಹೆಂಡತಿ ಗಂಡನ ಜೊತೆಗೆ ಮಾತನಾಡಲ್ಲ. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಯ ಮಧ್ಯೆ ಅಪನಂಬಿಕೆಗಳು ಕಾರಣವಾಗಿರುತ್ತೆ. ಹಣದ ವಿಚಾರ ಅಥವಾ ಆಸ್ತಿಯ ವಿಚಾರ, ಅಥವಾ ಎಲ್ಲೋ ಒಂದು ಕಡೆ ಹಣ ಬಂದಿರುತ್ತೆ ಪಿತ್ರಾಜಿತದ್ದು, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ. ಹೀಗೆ ಈ ಥರದ ಒಂದಷ್ಟು ಬಾಧಕಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂತಹ ಒಂದು ಯೋಗದಿಂದ ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಮಾಸದಲ್ಲಿ ಅದು ಶಮನಗೊಂಡು ಒಂದು ಸುಂದರವಾಗಿರ್ತಕ್ಕಂತಹ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಕಷ್ಟಗಳು ದೂರವಾಗುವಂಥದ್ದು, ಸಮಸ್ಯೆಗಳು ಶಮನವಾಗತಕ್ಕಂಥದ್ದು. ಹೀಗೆ ನಾನಾ ವಿಧವಾದಂತಹ ವಿವಿಧ ರೀತಿಯಲ್ಲಿ ನಿಮಗೆ ದೈವ ಬಲ ಪ್ರಾಪ್ತಿ ಆಗ್ತಾ ಇರತಕ್ಕಂಥದ್ದು. ಹಾಗೆ ಇದೆಲ್ಲರ ಜೊತೆಗೂ ಕೂಡ ನಿಮಗೆ ಒಂದು ಸಂತಸದ ಸಮಯವೂ ಕೂಡ ಬರುತ್ತೆ ಹೇಳ್ತಕ್ಕಂಥದ್ದು. ಹಣ್ಣು ತರಕಾರಿ ಮಾರಾಟ ಮಾಡ್ತಕ್ಕಂಥವರಿಗೆ, ಅಥವಾ ಧಾನ್ಯಗಳ ವ್ಯವಹಾರ, ಅಥವಾ ಮನೆ ಕಟ್ಟುವ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಎಂದಿಗಿಂತಲೂ ದ್ವಿಗುಣವಾದಂತಹ ಲಾಭ ಸಿಗ್ತಾ ಹೋಗ್ತಾ ಇರುತ್ತೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಪ್ರೇಮದಿಂದ ಇರುವಂತಹ ಒಂದು ಬದುಕು ಇರುತ್ತೆ ಹೇಳ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸವು ಕೂಡ ಕುಂಠಿತವಾಗಿರ್ತಕ್ಕಂಥದ್ದು ಪುನಃ ಮತ್ತೆ ಪ್ರಾರಂಭವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಹಲವಾರು ರೀತಿಯಲ್ಲಿಯೂ ಕೂಡ ನಿಮ್ಮ ಜೀವನ ಉತ್ಸಾಹಕತೆ ಆಗಿರುತ್ತೆ. ವೀಕ್ಷಕರೇ,
ಇವೆಲ್ಲವೂ ಕೂಡ ನಿಮ್ಮ ಜಾತಕದ ಗೋಚಾರದ ಫಲಾಫಲಗಳಿರ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕು, ನಿಮ್ಮ ಕುಟುಂಬದ ಜಾತಕ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಇಷ್ಟೆಲ್ಲ ಚೆನ್ನಾಗಿದ್ದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದರೂ ಕೂಡ ನನ್ನ ಹೆಂಡತಿ ನನ್ನ ಮಾತು ಕೇಳಲಾಳತಕ್ಕಂಥದ್ದು, ಅಥವಾ ಹೆಂಡತಿ ನನ್ನ ಗಂಡನ ಮಾತು ಕೇಳಲಾಳತಕ್ಕಂಥದ್ದು, ಅಥವಾ ಮಕ್ಕಳು ಮಾತುಗಳನ್ನು ಕೇಳಲಾಳತಕ್ಕಂಥದ್ದು. ಹೀಗೆ ಹಲವು ರೀತಿಯ ಸಮಸ್ಯೆಗಳಿಗೆ ನೀವು ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳು, ಪರಿಹಾರಗಳು ಏನೆಂಬುದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾದರೆ ಅದನ್ನು ತಿಳ್ಕೊಬೇಕು ಅಂದರೆ ನಿಮ್ಮ ಜಾತಕ, ಡೇಟ್ ಆಫ್ ಬರ್ತು, ಭಾವಚಿತ್ರ ಇವೆಲ್ಲವೂ ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.